ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಫಸ್ಟ್ ಇನ್ ಫಸ್ಟ್ ಔಟ್ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಮೇಜರ್ ಆಗಿ 4 ಬರೋದು: LRU, LFU, ಆಪ್ಟಿಮಲ್ಲು ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಇಂದ ಪೇಜ್ ರೀಪ್ಲೇಸ್ಮೆಂಟ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಯಾವುದೇ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಆಗಿದ್ರು ಕೂಡ ನಾವು ಫಸ್ಟ್ ಏನ್ ಮಾಡ್ತೀವಿ, ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ. ಒಂದು ಫ್ರೇಮ್, ಆ ಫ್ರೇಮಿನ ಸೈಜ್ ಏನಾಗಿರುತ್ತೆ, ಫ್ರೇಮಿನ ಸೈಜ್ 3 ಬಿಟ್ಸ್ ಆಗಿರುತ್ತೆ. ಸೊ ಇದನ್ನ ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ, ಒಂದು ಬಾಕ್ಸ್ ಅಂತ ಅನ್ಕೊಳ್ಳಿ. ಆ ಬಾಕ್ಸ್ ಅಲ್ಲಿ ನಾನು 3 ಬಾಲ್ಗಳನ್ನ ಇಡುವಷ್ಟು ಜಾಗ ಇದೆ. ಒಂದು ಬಾಕ್ಸ್ ಇದೆ, ಆ ಬಾಕ್ಸ್ ಅಲ್ಲಿ 3 ಬಾಲ್ ಇಡುವಷ್ಟು ಜಾಗ ಇದೆ. ಈ ರೀತಿ ಈಗ ಸ್ಟಾರ್ಟಿಂಗ್ ಅಲ್ಲಿ 3 ಸ್ಪೇಸ್ಗಳು, 3 ಬಿಟ್ ಸ್ಪೇಸ್ಗಳು ಕೂಡ ಎಂಟಿ ಇದೆ. ಫಸ್ಟ್ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಪ್ಲೇಸ್ಗಳು ಖಾಲಿ ಅಂದ್ರೆ ಎಂಟಿ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ 3 ಅನ್ನ ಇನ್ಸರ್ಟ್ ಮಾಡಬಹುದು. ಸೊ ಒಂದು ಜಾಗಕ್ಕೆ 3 ಅನ್ನ ಇನ್ಸರ್ಟ್ ಮಾಡಿದೆ. ಈಗ 3 ಆಲ್ರೆಡಿ ಒಂದು ಜಾಗದಲ್ಲಿ ಫಿಲ್ ಆಗಿದೆ, ಇನ್ನ ಕೂಡ 2 ಸ್ಪೇಸಸ್ ಎಂಟಿ ಇದೆ. ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 1 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 2 ಜಾಗ ಖಾಲಿ ಇತ್ತು, ಅಲ್ಲಿಗೆ 1 ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. ನಾನು ಫಸ್ಟ್ ಚೆಕ್ ಮಾಡ್ತೀನಿ, ನಾನು 3 ಆಲ್ರೆಡಿ ಇನ್ಸರ್ಟ್ ಮಾಡಿದ್ದೀನ ಇಲ್ವಾ ನನ್ನ ಫ್ರೇಮ್ ಅಲ್ಲಿ ಅಂತ. ನೋಡಿ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಅಲ್ಲಿ ಇರುವಂತಹ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಆಲ್ರೆಡಿ ಇದೆ. 3 ಆಲ್ರೆಡಿ ಇರೋದ್ರಿಂದ ಮತ್ತೆ ಹಾಕುವಂತ ಅವಶ್ಯಕತೆ ಇಲ್ಲ. ರಿಪೀಟೆಡ್ ಆಗಿ ನಾವು ಫಿಲ್ ಮಾಡಬಾರ್ದು ಇಲ್ಲಿ, ಸರಿನಾ? ಇವಾಗ ಸ್ಕಿಪ್ ಮಾಡ್ತೀನಿ ಆ ಪಾರ್ಟ್ ಅನ್ನ. ಯಾಕೆ? 3 ಆಲ್ರೆಡಿ ಇತ್ತು, ಸೊ ಅದಕ್ಕೋಸ್ಕರ ಸ್ಕಿಪ್. 4 ಅನ್ನ ಇನ್ಸರ್ಟ್ ಮಾಡಬೇಕು. 3 ಆಲ್ರೆಡಿ ಇದೆ, 1 ಕೂಡ ಆಲ್ರೆಡಿ ಇದೆ, ಇನ್ನ 1 ಸ್ಪೇಸ್ ಎಂಟಿ ಇದೆ. 1 ಸ್ಪೇಸ್ ಎಂಟಿ ಇರೋದ್ರಿಂದ 4 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು, ಸರಿನಾ? ಇವಾಗ ಏನಾಯ್ತು, 3 ಸ್ಪೇಸ್ ಇತ್ತು, ಆ 3 ಸ್ಪೇಸ್ ಕೂಡ ಖಾಲಿ ಆಯ್ತು. 3 ಬಾಲ್ ಇಡುವಷ್ಟು ಬಾಕ್ಸ್ ಸೈಜ್ ಇತ್ತು, 3 ಬಾಲ್ ಕೂಡ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ 2 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ನೋಡಿ, ಇವಾಗ 2 ಇದೆಯಾ ಇಲ್ವಾ? 2 ಇದೆಯಾ? 3 1 4 ಇದೆ, 2 ಇಲ್ಲ. ಸೊ ಇವಾಗ ನಾನು ಏನ್ ಮಾಡಬೇಕು, 2 ಅನ್ನ ಇನ್ಸರ್ಟ್ ಮಾಡಬೇಕು, ಆದ್ರೆ ಜಾಗ ಇಲ್ಲ. ಯಾಕೆ? 3 ಬಿಟ್ಟಿನ ಸೈಜ್ ಇರುವಂತ ಒಂದು ಫ್ರೇಮ್ ಅನ್ನ ತಗೊಂಡಿದ್ದು, ಜಾಗ ಇಲ್ಲ ಇವಾಗ. ಸೊ ಇವಾಗ ಏನ್ ಮಾಡ್ತೀವಿ, ರೀಪ್ಲೇಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರನೇ ಈ ಒಂದು ಟೆಕ್ನಿಕ್ ಗಳನ್ನ ಏನಂತ ಕರೀತಾರೆ, ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್. ಈಗ ನಾನು 3 ಜೊತೆ ರಿಪ್ಲೇಸ್ ಮಾಡ್ಬೇಕಾ, 1 ಜೊತೆ ರಿಪ್ಲೇಸ್ ಮಾಡ್ಬೇಕಾ, 4 ಜೊತೆ ರಿಪ್ಲೇಸ್ ಮಾಡ್ಬೇಕಾ? ಅಂದ್ರೆ ನಾವೊಂದು ಬಾಕ್ಸ್ ತಂದಿದ್ವಲ್ವಾ, 3 ಬಾಲ್ಗಳನ್ನ ಆಲ್ರೆಡಿ ಇಟ್ಟಿದ್ದೀನಿ, 3 ಡಿಫರೆಂಟ್ ಬಾಲ್ಗಳನ್ನ. ಹೊಸ ಬಾಲ್ ಅನ್ನ ಇಡಬೇಕು ಅಂತಂದ್ರೆ ಜಾಗ ಇಲ್ವಲ್ಲ. ಸೊ ನಾನೇನ್ ಮಾಡ್ಬೇಕು, ಒಂದು ಬಾಲ್ ತೆಗಿಬೇಕು, ನಾನು ಯಾವ ಬಾಲ್ ಇಡಬೇಕು ಆ ಬಾಲ್ ಅನ್ನ ಆ ಜಾಗಕ್ಕೆ ಇಡಬೇಕು. ಸೊ ಇವಾಗ ಫಸ್ಟ್ ಇನ್ ಫಸ್ಟ್ ಔಟ್ ಏನ್ ಹೇಳುತ್ತೆ, ಯಾರು ಬೇಗ ಬಂದಿರ್ತಾರೆ ಅವರ ಜಾಗದಲ್ಲಿ ರೀಪ್ಲೇಸ್ ಮಾಡಿ. ಫಸ್ಟ್ ಇನ್ ಫಸ್ಟ್ ಔಟ್, ಯಾರು ಫಸ್ಟ್ ಬಂದಿರ್ತಾರೆ ಅವ್ರನ್ನ ಫಸ್ಟ್ ತೆಗ್ದಾಕಿ ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡ್ಬೇಕು. ಈಗ 3 ಫಸ್ಟ್ ಬಂದಿತ್ತೋ, 1 ಫಸ್ಟ್ ಬಂದಿದೆಯೋ, 4 ಫಸ್ಟ್ ಬಂದಿದೆಯೋ ಸರ್ಚ್ ಮಾಡಿ. 3 ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಫಸ್ಟ್ ಸ್ಟೆಪ್ ಇಂದನೇ 3 ಇನ್ಸರ್ಟ್ ಆಗಿದೆ. ಅಂದ್ರೆ ಫಸ್ಟ್ ಸ್ಟೆಪ್ ಇಂದ 3 ಸ್ಟಾರ್ಟ್. 1 ಯಾವ ಸ್ಟೆಪ್ಪಿಗೆ ಬಂದಿದೆ? ಸೆಕೆಂಡ್ ಸ್ಟೆಪ್ ಇಂದ ಶುರು ಆಗಿದೆ. 4 ಇವಾಗ ತಾನೇ ಹೊಸದಾಗಿ ಇನ್ಸರ್ಟ್ ಆಗಿರುವಂತ ವ್ಯಾಲ್ಯೂ. ಸೊ 3 1 4. ಯಾರು ಬೇಗ ಬಂದಿರೋದು? 3 ಬೇಗ ಬಂದಿದೆ. ಸೊ 3 ಕೇಮ್ ಫಸ್ಟ್, ಅದಕ್ಕೋಸ್ಕರ 3 ಜಾಗಕ್ಕೆ ನಾವು 2 ಅನ್ನ ರಿಪ್ಲೇಸ್ ಮಾಡ್ತೀವಿ. ಇನ್ನ ಉಳಿದಿರುವಂತ 1 ಮತ್ತೆ 4 ಅದೇ ರೀತಿ ಉಳ್ಕೊಂತ ಹೋಗುತ್ತೆ, ಸರಿನಾ? ಏನ್ ಮಾಡಿದ್ವಿ, ಫಸ್ಟ್ ಚೆಕ್ ಮಾಡಿದ್ವಿ 3 1 4 ಅಲ್ಲಿ ಯಾರು ಬೇಗ ಬಂದಿದ್ರು ಅಂತ. ಯಾರು ಬೇಗ ಬಂದಿದ್ರು? 3. ಸೊ 3 ಜಾಗಕ್ಕೆ ಹೊಸದಾಗಿ ಇನ್ಸರ್ಟ್ ಮಾಡಬೇಕಾದಂತ 2 ಅನ್ನ ನಾವು ರೀಪ್ಲೇಸ್ ಮಾಡಿದ್ವಿ. ಇನ್ನು ಈಸಿಯಾಗಿ ನೀವು ತಿಳ್ಕೋಬೇಕು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ದೋಸೆ ಹಂಚಿದೆ ಅಂತ ಅನ್ಕೊಳ್ಳಿ, 3 ದೋಸೆ ಹಾಕ್ಬೋದು. ನೀವೇನ್ ಮಾಡ್ತೀರಾ, 3 ದೋಸೆ ಹಾಕಿದ್ರೆ ಫಸ್ಟ್ ಯಾವ ದೋಸೆ ಹಾಕಿರ್ತೀರಲ್ವಾ ಅದನ್ನ ತೆಗೆದ್ಬಿಟ್ಟು ಹೊಸದಾಗಿ ದೋಸೆ ಹಾಕ್ತಿರಲ್ವಾ. ಸೊ ಆ ರೀತಿ ಅಷ್ಟೇ. ನೆಕ್ಸ್ಟ್ 4 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 4 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 4 ಇದೆ. ಸೊ 4 ಇರೋದ್ರಿಂದ ಮತ್ತೆ ಇನ್ಸರ್ಟ್ ಮಾಡೋಂಗಿಲ್ಲ. ನೆಕ್ಸ್ಟ್ ಹೋಗ್ಬೇಕು 1 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 1 ಇದೆ. ಸೊ ಸ್ಕಿಪ್. ನೆಕ್ಸ್ಟ್ ಈಸ್ 2 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 2 ಇದೆ. ಸೊ ಸ್ಕಿಪ್. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ಇವಾಗ ಏನ್ ಮಾಡ್ತೀನಿ, 2 ಫಸ್ಟ್ ಬಂತೋ, 1 ಫಸ್ಟ್ ಬಂತೋ, 4 ಫಸ್ಟ್ ಬಂತು ಅಂತ ನೋಡ್ತೀನಿ. 2 ಇನ್ನು ಇವಾಗ ಇದೇ ಸ್ಟೆಪ್ ಅಲ್ಲಿ ಶುರುವಾಗಿದೆ. 1 ಸೆಕೆಂಡ್ ಸ್ಟೆಪ್ ಇಂದ ಶುರುವಾಗಿದೆ, 4 ಈ ಒಂದು ಸ್ಟೆಪ್ ಇಂದ ಶುರುವಾಗಿದೆ. ಸೊ 2 1 4. ಯಾರು ಫಸ್ಟ್ ಬಂದಿರೋದು? 1. ಸೊ 1 ಜಾಗಕ್ಕೆ ನಾವೇನ್ ಮಾಡಬೇಕು, 3 ಅನ್ನ ರಿಪ್ಲೇಸ್ ಮಾಡಬೇಕು. 2 ಮತ್ತೆ 4 ಅದೇ ರೀತಿ ಉಳ್ಕೊಂಡು ಯಾರು ಫಸ್ಟ್ ಬಂದ್ರು ಅವ್ರ ಜಾಗಕ್ಕೆ ರಿಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್
1 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಇಲ್ಲ, ಸೊ 2, 3, 4 ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡ್ತೀನಿ. 2 ಇಲ್ಲಿಂದ ಶುರುವಾಗಿದೆ, 3 ಹೊಸದಾಗಿ ಇಲ್ಲಿಂದ ಶುರು ಆಗ್ತಾ ಇರೋದು ನೋಡಿ, ಅದುವರೆಗೂ 1 ಇತ್ತು, ಈಗ 3 ಇಲ್ಲಿ ಶುರು ಆಗ್ತಾ ಇದೆ, 4 ಎಲ್ಲಿ ಶುರುವಾಗಿದ್ದು ಇಲ್ಲಿ. ಸೊ 2, 3, 4 ಯಾರು ಫಸ್ಟ್ ಬಂದಿರೋದು 4. ಸೊ 4 ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡಬೇಕು. 3 ಮತ್ತೆ 2 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಏನು ಚೇಂಜಸ್ ಮಾಡಲ್ಲ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, ಸೊ ಏನ್ ಮಾಡಬೇಕು, 2, 3, 1 ಅಲ್ಲಿ ಯಾರು ಫಸ್ಟ್ ಬಂದ್ರು ಅವ್ರ ಜಾಗಕ್ಕೆ ರೀಪ್ಲೇಸ್ ಮಾಡೋಣ. 2 ಎಲ್ಲಿಂದ ಶುರುವಾಗಿದೆ, ಈ ಸ್ಟೆಪ್ ಇಂದ 2 ಶುರುವಾಗಿದೆ. 3 ಇಲ್ಲಿಂದ ಶುರುವಾಗಿದೆ, 1 ಇವಾಗ ತಾನೇ ಇನ್ಸರ್ಟ್ ಆಗಿರೋದು. ಸೊ 2, 3, 1 ಯಾರು ಫಸ್ಟ್ ಬಂದಿರೋದು 2. ಸೊ 2 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡ್ತೀನಿ. 3 ಮತ್ತೆ 1 ಅದೇ ರೀತಿ ಉಳ್ಕೊಳ್ಳುತ್ತೆ ಸೇಮ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ, ಸೊ 4, 3, 1 ಅಲ್ಲಿ ಫಸ್ಟ್ ಯಾರು ಬಂದಿರೋದು ನೋಡಿ. 4 ಇವಾಗ ತಾನೇ ಇನ್ಸರ್ಟ್ ಆಗಿದೆ, 3 ಈ ಸ್ಟೆಪ್ ಇಂದ ಶುರುವಾಗಿದೆ, 1 ಈ ಸ್ಟೆಪ್ ಇಂದ. ಸೊ 4, 3, 1 ಯಾರು ಫಸ್ಟ್ ಬಂದಿರೋದು 3. ಸೊ 3 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಬೇಕು. 4 ಮತ್ತೆ 1 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 3 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಇಲ್ಲ, ಸೊ 4, 2, 1 ಅಲ್ಲಿ ಯಾರು ಫಸ್ಟ್ ಬಂದಿದ್ದು 4 ಇಲ್ಲಿ ಶುರುವಾಗಿದೆ, 2 ಇವಾಗ ತಾನೇ ಹೊಸದಾಗಿ ಇನ್ಸರ್ಟ್ ಆಗಿದೆ, 1 ಇಲ್ಲಿಂದ ಶುರುವಾಗಿದೆ. ಸೊ 4, 2, 1. ಸೊ 1 ಫಸ್ಟ್ ಬಂದಿರೋದ್ರಿಂದ 3 ಅನ್ನ 1 ಜಾಗಕ್ಕೆ ರೀಪ್ಲೇಸ್ ಮಾಡ್ತೀವಿ. 2 ಮತ್ತೆ 4 ಅದೇ ರೀತಿ ಉಳ್ಕೊಳ್ಳುತ್ತೆ, ಸರಿನಾ. ನೆಕ್ಸ್ಟ್ 1 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಇಲ್ಲ, ಸೊ 4, 2, 1 ಅಲ್ಲಿ ಯಾರು ಫಸ್ಟ್ ಬಂದಿದ್ದು ನೋಡಿ, ಸಾರಿ 4, 2, 3 ಅಲ್ಲಿ ಯಾರು ಫಸ್ಟ್ ಬಂದಿದ್ದು ನೋಡಿ. 4 ಇಲ್ಲಿಂದ ಶುರುವಾಗಿದೆ, 2 ಈ ಸ್ಟೆಪ್ ಇಂದ, 3 ಇವಾಗ ತಾನೇ ಇನ್ಸರ್ಟ್ ಆಗಿದೆ, 4, 2, 3. ಸೊ 4 ಫಸ್ಟ್ ಬಂದಿರೋದ್ರಿಂದ 4 ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡ್ತೀವಿ. 2 ಮತ್ತೆ 3 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಆಲ್ರೆಡಿ ಇದೆ, ಸೊ ಏನು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ನೆಕ್ಸ್ಟ್ ಯಾವುದೇ ವ್ಯಾಲ್ಯೂ ಇನ್ಸರ್ಟ್ ಮಾಡೋದಕ್ಕಿಲ್ಲ, ಸೊ ಪ್ರೋಸೆಸ್ ಇಲ್ಲೇ ಸ್ಟಾಪ್ ಆಗುತ್ತೆ. ಲಾಸ್ಟಿಗೆ ಏನು ಬರಿಬೇಕು ಅಂತಂದ್ರೆ ನಂಬರ್ ಆಫ್ ಪೇಜ್ ಹಿಟ್ಸ್ ಮತ್ತೆ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅನ್ನ ಬರಿಬೇಕು. ಮೊದಲಿಗೆ ನಂಬರ್ ಆಫ್ ಪೇಜ್ ಫಾಲ್ಟ್. ಈ ನಂಬರ್ ಆಫ್ ಪೇಜ್ ಫಾಲ್ಟ್ ಅಂತ ಅಂದ್ರೆ ಏನು ನೋಡಿ, ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ದಿ ವ್ಯಾಲ್ಯೂಸ್ ಆರ್ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಒಂದು ನಾವು ಇನ್ಸರ್ಟ್ ಮಾಡಿರಬೇಕು, ಇಲ್ಲ ರೀಪ್ಲೇಸ್ ಮಾಡಿರ್ಬೇಕು, ಅವೆರಡನ್ನು ಸೇರಿಸಿದ್ರೆ ಪೇಜ್ ಫಾಲ್ಟ್ ಆಗುತ್ತೆ. ಅಂದ್ರೆ ನೋಡಿ, ನಾವು ಎಲ್ಲೆಲ್ಲಿ ಬರ್ದಿದೀವಿ ವ್ಯಾಲ್ಯೂಗಳನ್ನ ಅದನ್ನ ಮಾತ್ರ ಕನ್ಸಿಡರ್ ಮಾಡಿ. 1, 2, 3, 4, 5, 6, 7, 8, 9, 10. ಸೊ 10. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ನಂಬರ್ ಆಫ್ ಪೇಜ್ ಹಿಟ್ಸ್ ಅಂತ ಅಂದ್ರೇನು, ಯಾವ ಪಾರ್ಟ್ ಅಲ್ಲಿ ಅಥವಾ ಯಾವ ಸ್ಟೆಪ್ ಅಲ್ಲಿ ನಾವು ಸ್ಕಿಪ್ ಮಾಡಿದ್ವಿ. ನೋಡಿ ಇಲ್ಲಿ 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತು, ಸೊ ಸ್ಕಿಪ್ ಮಾಡಿದೆ. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್. 1 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್. ಸೊ ಈ ರೀತಿ ಸ್ಕಿಪ್ ಮಾಡಿರೋದು ಎಷ್ಟು ಸ್ಟೆಪ್ ಗಳನ್ನ ಸ್ಕಿಪ್ ಮಾಡಿದೀವಿ ಅಂತ. 1, 2, 3, 4, 5, 6. ಸೊ ಟೋಟಲ್ ಪೇಜ್ ಹಿಟ್ಸ್ ವಿಲ್ ಬಿ ಈಕ್ವಲ್ ಟು 6. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದೀನಿ ಈ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆನೂ ಕೂಡ, ಮತ್ತೆ ಇನ್ನೂ ಉಳಿದಿದೆಯಲ್ಲ LRU, LFU ಮತ್ತೆ ಆಪ್ಟಿಮಲ್ ಎಲ್ಲಾದ್ರದ್ದು ಕೂಡ ನಾನು ಜಾಸ್ತಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ನೀವು ನೋಡ್ಬೋದು, ಆ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.